ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜು ಆಲ್ಕೂರ್ ಮಾತನಾಡಿ 28ನೇ ತಾರೀಕಿಗೆ ಸಂಪೂರ್ಣವಾಗಿ ವಿಜಯಪುರ ಬಂದ್ ಕರೆಯನ್ನ ನಾವು ಕೊಡುತ್ತಿದ್ದೇವೆ. ಯಾಕೆಂದರೆ ಭಾರತ ದೇಶದ ಸಮಸ್ತ ಶೋಷಿತ ಜನಾಂಗದ ಧ್ವನಿಯಾಗಿರುವ ದೇಶದ ಎಲ್ಲಾ ಸಮುದಾಯಗಳಿಗೆ ಹಕ್ಕುಗಳನ್ನ ಸ್ವತಂತ್ರವನ್ನ ನೀಡಿರುವ ಮತ್ತು ಮಹಿಳಾ ವಿಮೋಚನೆ ಮಾಡಿರುವಂತ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ರವರು ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ದುರಾಲೋಚನೆಯಿಂದ ಮಾತನಾಡಿದ್ದಾರೆ. ಅದನ್ನ ಖಂಡಿಸಿ ನಾವು 28ನೇ ತಾರೀಕಿಗೆ ಸಂಪೂರ್ಣ ವಿಜಯಪುರ ಬಂದ್ ಕರೆಯನ್ನ ನೀಡಿದ್ದೇವೆ ಎಂದರು. ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ತಮ್ಗೆಲ್ಲ ಗೊತ್ತಿದೆ. ನಾವು 28ನೇ ತಾರೀಕಿಗೆ ಸಂಪೂರ್ಣವಾಗಿ ಬಿಜಾಪುರ ಬಂದ್ ಕರೆಯನ್ನ ನಾವು ಕೊಡ್ತಾ ಇದ್ದೀವಿ. ಈ ವೇದಿಕೆ ಮುಖಾಂತರ ಯಾಕೆ ಕೊಡ್ತಾ ಇದ್ದೀವಿ ತಮ್ಗೆಲ್ಲ ಗೊತ್ತಿದೆ. ಭಾರತ ದೇಶದ ಸಮಸ್ತ ಶೋಷಿತ ಜನಾಂಗದ ಧ್ವನಿಯಾಗಿರ್ತಕ್ಕಂಥ ಭಾರತ ದೇಶದ ಎಲ್ಲಾ ಸಮುದಾಯಗಳಿಗೆ ಹಕ್ಕುಗಳನ್ನ ಸ್ವತಂತ್ರವನ್ನ ಕೊಟ್ಟಿರ್ತಕ್ಕಂಥ, ಮಹಿಳಾ ವಿಮೋಚನೆಯನ್ನ ಮಾಡಿರ್ತಕ್ಕಂಥ, ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ದೊರಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. RSS ವಿಶ್ವ ಹಿಂದೂ ಪರಿಷತ್ತಿನ, ಬಜರಂಗ ದಳದ, ಬಿಜೆಪಿಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಭಯದಿಂದ ಅದಿಮಿಟ್ಕೊಂಡಿದ್ರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದ್ರು ಅಂದ್ರೆ ಬಹುಶಃ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ, ಬಹುಶಃ ಈಗ ಅನಿಸಿದೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅದ್ರ ರಿಯಾಕ್ಷನ್ ಏನು ಬರ್ತದ ಅದ್ರ ಮೇಲೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಸಂದರ್ಭದಲ್ಲಿ, ಸಂವಿಧಾನ ಬರೆದಂತ ಪ್ರಾರಂಭದಲ್ಲಿ ಇದೇ RSS ಅನೇಕ ಮುಖಂಡರು ಈ ಸಂವಿಧಾನವನ್ನ ಯಾವ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಬಗ್ಗೆ, ಸಂವಿಧಾನದ ಬಗ್ಗೆ, ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರು ಯಾರು ಈ ದೇಶದಲ್ಲಿ ಮೊದಲನೇದಾದ RSSನವರು. ಇವತ್ತು ಬಿಜೆಪಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈ ದೇಶದ ಎಲ್ಲಾ ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದ್ರು ಕೂಡ RSS ಕಚೇರಿಯಲ್ಲಿ ಒಂದೇ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೆಸರು ತೆಗೆದುಕೊಳ್ತಕ್ಕಂಥ ಕೆಲಸ ಅವ್ರು ಮಾಡಂಗಿಲ್ಲ. ಒಂದು ಫೋಟೋ ಕೂಡ ಇದುವರೆಗೆ ಕೂಡ ಅವ್ರು ಇಟ್ಟಿಲ್ಲ. ಇಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರು ಮಾತ್ರ ಸುರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದಿಯಾಗಿ. ಆದ್ರೆ ನೈಜವಾಗಿರ್ತಕ್ಕಂಥ ಕಾಳಜಿ ಅವರಲ್ಲಿಲ್ಲ. ಇದನ್ನ ವಿರೋಧ ಮಾಡಿ ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡಂಗಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತಾ ಇದೆ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲಾ ಒಕ್ಕೂಟಗಳು, ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಎಲ್ಲಾ ಸಮುದಾಯದ ಜನ ಇವತ್ತು ಬಿಜಾಪುರ ಬಂದ್ ಮಾಡ್ತಕ್ಕಂಥ ಕರೆಗೆ ಒಕ್ಕೂರ್ಲಿಂದ ನಮ್ಗೆ ಒಂದು ಸಾಥನ್ನ ಕೊಟ್ಟಿದ್ದಾರೆ. ಇವತ್ತೇನು ನಮ್ಮ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಗಳ ಬಗ್ಗೆ ಏನ್ ಹೆಸರು ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಂದ್ ಆಗಿರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತೀವಿ. ಒಂದು ವ್ಯಾಪಕವಾದಂತ ಒಂದು ಪ್ರಚಾರ, ಇದು ನೀವು ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಈ ದೇಶದ ಸಂವಿಧಾನ ಕರ್ತನಿಗೆ ಅಪಮಾನ ಆಗಿದೆ ಅಂತಕ್ಕಂಥ ಏನು ಪ್ರಜಾಪ್ರಭುತ್ವದ 4ನೇ ಒಂದು ಸ್ತಂಭ ತಾವೇನಿದೆ, ನೀವು ಅದನ್ನ ಮಾಡ್ಬೇಕಾಗ್ತಾ ಇದೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ಬಹಳ ಇದೆ. ಯಾಕಂದ್ರೆ ಕೆಲವು ಸಲ ಏನಾಗ್ತದೆ, ನಾವು ಹೇಳ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನ ಮನೆ ಮಾಸ್ತಕ್ಕಂಥದ್ದು ಆಗ್ಬಾರ್ದು. ಇವತ್ತು ನಮಗಾರಿಗೆ ಅಂದ್ರೆ ಇಡೀ ದೇಶದ ಸಂವಿಧಾನ ಕರ್ತನಿಗೆ ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ, ಅದಕ್ಕಾಗಿ ಇಲ್ಲಿ ಅನೇಕ ಜನ ಇನ್ನೂ ಕೂಡ ಮಾತನಾಡಿದ್ದಾರೆ. ಇವತ್ತು 28ನೇ ತಾರೀಕಿಗೆ ನಡೀತಕ್ಕಂಥ ಇವತ್ತು ಶಾಲಾ ಕಾಲೇಜುಗಳು ಬಂದಾಗ್ತಾ ಇವೆ, ಬಸ್ಗಳು ಬಂದಾಗ್ತಾ ಇದೆ, ಮಾರ್ಕೆಟ್ ಬಂದಾಗ್ತಾ ಇದೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ.
ಇವತ್ತು ಆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಏನು ಈ ಒಂದು ಒಕ್ಕೂಟ ಇದೆ, ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಇವತ್ತು ಹಿಂದಾಗಿರ್ಬಹುದು, ಅಹಿಂದ ಸಂಘಟನೆ ಆಗಿರ್ಬಹುದು, ದಲಿತ ಎಲ್ಲಾ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬಹುದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬಹುದು, ಇವತ್ತು ಏನಿದೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬಹುದು, ಎಲ್ಲರೂ ಕೂಡ ಈ ಬೆಂಬಲಕ್ಕೆ ಇದನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನ ನಮ್ಗೆ ಕೊಡೋದ್ರ ಮುಖಾಂತರ ನೀವು ಕೂಡ ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕು ಅಂತ ಹೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿ, ಬಿಜೆಪಿ ಸರ್ಕಾರ ಅಮಿತ್ ಶಾ ಅವರ ವಿರುದ್ಧ ನಾವು 28ನೇ ತಾರೀಕು ವಿಜಯಪುರ ಬಂದ್ ಮಾಡ್ತಾ ಇದ್ದೀವಿ. ಈ ಒಂದು ಬಂದ್ ಪ್ರತಿಭಟನೆಗೆ ಎಲ್ಲರೂ ಸಹಕಾರ ನೀಡ್ರಿ. ಒಂದು ಶಾಂತಿಯುತವಾಗಿ ನಾವು ಈ ವಿಜಯಪುರ ಬಂದ್ ನಾವು ಯಶಸ್ವಿ ಪಡಿಸೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರ, ಸಂಸತ್ ಒಳಗ್ ಕುಂದ್ರಲಿಕ್ಕೆ ನೀವು ಯಾವುದೇ ತರಹದ ಅರ್ಹತೆ ಇಲ್ಲ, ನಿಮಗ ಯಾವುದೇ ಅದಕ್ಕೆ ಲಾಯಕೆ ಇಲ್ಲ. ನೀವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಒಂದು ಸಂವಿಧಾನದ ಮೇಲೆ ನಾವೆಲ್ಲಾರು ಹೊಂಟಿವಿ ಅಂದ್ರೆ ನಾವು ಮೊದಲು ಅವ್ರಿಗೆ ಗೌರವ ಕೊಡೋದು ನಾವು ಕಲಿಬೇಕು. ಅಮಿತ್ ಶಾ ಅವರೇ, ನೀವು ಎಲ್ಲಿ ತನಕ ನೀವು ಸಂಸತ್ ಬಿಟ್ಟು ತೊಲಗೋದಿಲ್ಲೋ ಅಲ್ಲಿ ತನಕ ನಮ್ ಪ್ರತಿಭಟನೆ ಹಿಂಗೆ ಇರುತ್ತೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ, ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿಯನ್ನ ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿದ್ದೇ ಒಂದು ದೊಡ್ಡ ದುರಂತ ಅಂತ ಹೇಳಿ ನಾನು ಮೊದಲು ಭಾವಿಸ್ತೇನೆ. ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಅತ್ಯಂತ ಅಪಮಾನಕಾರಿಯಾಗಿ ಮಾತಾಡಿದ್ದನ್ನ ಖಂಡಿಸಿ ಇಡೀ ದೇಶಾದ್ಯಂತ ಕೋಲಾಹಲ ಎದ್ದಿದೆ. ಭಾರತ ದೇಶವಾಸಿಗಳು ಯಾರೂ ಅಂಬೇಡ್ಕರ್ ಅವರ ಅಪಮಾನವನ್ನ ನಾವೆಂದೂ ಸಹಿಸೋದಿಲ್ಲ. ಆ ಕಾರಣಕ್ಕಾಗಿ ನಾವು ಬರುವಂತಹ ಶನಿವಾರ 28ಕ್ಕೆ ಏನು ದೊಡ್ಡ ಮಟ್ಟದ ವಿಜಯಪುರ ಬಂದ್ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನ, ಮಾರುಕಟ್ಟೆಯನ್ನ, ವ್ಯಾಪಾರಸ್ಥರ ಸಂಪರ್ಕ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಗಿದೆ. ಮತ್ತೇನು ಇವರು ಬಿಜೆಪಿ ಅವರು ಇತ್ತೀಚಲಾಗಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪ್ರೀತಿಯನ್ನ, ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇವರಿಗೆ 2 ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನೀವು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತೀರಲ್ಲ, ಗುಜರಾತ್ನಲ್ಲಿ ನಿಮ್ದೇ ಸರ್ಕಾರ ಇದೆ. ಗುಜರಾತಿನ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಹಾಕ್ತಾ ಇಲ್ಲ. ಯಾಕೆ? ಆಮೇಲೆ ಇಷ್ಟೊಂದೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ರಿ ಬಾಬಾ ಸಾಹೇಬ್ ಬಗ್ಗೆ ಇತ್ತಿತ್ತಲಾಗಿ. ನಿಮಗೆ ನಿಜವಾದ ಏನಾದ್ರೂ ಸ್ವಾಭಿಮಾನ ಇದ್ರೆ, ಬಾಬಾ ಸಾಹೇಬ್ ಬಗ್ಗೆ ಒಂದು ಗೌರವ ಇದ್ರೆ, ನಾವು ಕೊಟ್ಟಂತ ಕರೆಗೆ ನೀವು ಕೂಡ ಬಂದು ಬೆಂಬಲಿಸಬೇಕು. ಯಾಕಂದ್ರೆ ಇದು ಪಕ್ಷಾತೀತವಾದಂತ ಹೋರಾಟ. ಇದು ನಾವು ಯಾವುದೇ ಪಕ್ಷದ ಬ್ಯಾನರ್ ಅಲ್ಲಿ ಮಾಡ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಅಹಿಂದ, ಪ್ರಗತಿಪರ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳ ಒಕ್ಕೂಟ, ರೈತ ಸಂಘ, ಕಮ್ಯುನಿಸ್ಟ್ ಪಕ್ಷ, ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ಹೀಗಾಗಿ ನಿಮ್ಗಿದು ನಿಮ್ಮ ದೇಶಭಕ್ತಿಯನ್ನ, ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಮ ಒಂದು ಗೌರವವನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ನೀವು ಬಂದು ಭಾಗಿಯಾಗಲಿ, ಬೆಂಬಲಿಸ್ರಿ ಅನ್ನಂತ ಒಂದು ಒತ್ತಾಯವನ್ನ ನಾ ಈ ಬಿಜೆಪಿ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.